ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಬ್ಯಾಂಕಿಂದ ಯಾವ ರೀತಿಯಾಗಿ ನಾವು ಲೋನನ್ನು ತಗೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಕರ್ನಾಟಕ ಬ್ಯಾಂಕಲ್ಲಿ ನಮಗೆ ಎರಡು ತರಹದ ಒಂದು ಲೋನನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಪ್ಲೈ ಫಾರ್ ಎ KBL ಇನ್ಸ್ಟಾ ಕ್ಯಾಶ್ ಲೋನ್ ಆ್ಯಂಡ್ ಅಪ್ಲೈ ಫಾರ್ ಎ KBL ಎಕ್ಸ್ಪ್ರೆಸ್ ಕ್ಯಾಶ್ ಲೋನ್ ಅಂತ ಎರಡು ತರಹದ ಲೋನ್ನ ಕೊಡ್ತಾ ಇದ್ದಾರೆ. ಹಾಗೆ ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ನೀವು ಇಲ್ಲಿ ಲೋನನ್ನು ತೊಗೋಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೂ ಕ್ಯಾನ್ ಅಪ್ಲೈ ಫಾರ್ ಅ ಪರ್ಸನಲ್ ಲೋನ್ಸ್ ಅದ ಇದೆ. ಸೊ ಇಲ್ಲಿ ಯಾರು ಇಂಡಿಯನ್ ಆಗಿರ್ತಾರೆ ಅವ್ರಿಗೆ ಒಂದು ಅಪ್ಲೈ ಮಾಡುವಂಥ ರೈಟ್ ಇದೆ. ಅಪ್ಲೈ ಮಾಡ್ತಿರುವಂಥ ಒಂದು ವ್ಯಕ್ತಿಗೆ 18 ಇಯರ್ಸ್ ಅಬೋ ಏಜ್ ಇರಬೇಕು. ಆ್ಯಂಡ್ ಸ್ಯಾಲ್ರಿಡ್ ಪರ್ಸನ್ ಯಾರಾದರೂ ಆಗಿದ್ದರೆ ಅವ್ರ ಸ್ಯಾಲ್ರಿ ಬಂದುಬಿಟ್ಟು 10,000 ಇರಬೇಕಾಗುತ್ತೆ. ಈ ಒಂದು ಕರ್ನಾಟಕ ಬ್ಯಾಂಕ್ ಅನ್ನೋದು ನಮಗೆ ಯಾವ ಥರ ಲೋನ್ ಕೊಡ್ತಾ ಇದೆ ಆ್ಯಂಡ್ ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಆ್ಯಂಡ್ ಯಾವ ಡಾಕ್ಯುಮೆಂಟ್ಸ್ನ ನಾವು ಅಪ್ಲೋಡ್ ಮಾಡಬೇಕು ಅನ್ನೋದು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆನ್ಲೈನ್ ಮುಖಾಂತರನೇ ಮೊಬೈಲಿಂದ ಅಪ್ಲೈ ಮಾಡ್ಕೋಬೋದು. ಸೊ ಈ ಒಂದು ಅಪ್ಲಿಕೇಶನ್, ಸೊ ಈ ಒಂದು ಕರ್ನಾಟಕ ಬ್ಯಾಂಕಲ್ಲಿ ನಿಮಗೆ ಅಪ್ ಟು 10 ಲ್ಯಾಕ್ವರೆಗೂ ಸೊ ಈ ಕರ್ನಾಟಕ ಬ್ಯಾಂಕಲ್ಲಿ ನಿಮಗೆ ಅಪ್ ಟು 10 ಲ್ಯಾಕ್ವರೆಗೂ ಸಾಲವನ್ನು ಸಿಗುತ್ತೆ ಗಾಯ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, EMI ಕ್ಯಾಲ್ಕುಲೇಟರ್ ಇದೆ. ಇಲ್ಲಿ ಸಪೋಸ್ ನಾವೇನಾದರೂ 5 ಲ್ಯಾಕ್ಸನ್ನು ತೊಗೊಂಡಿದ್ರೆ 4% ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಲೋನ್ ಟೆನ್ಯೂರ್ ಬಂದುಬಿಟ್ಟು 36 ಮಂತ್ಸ್ ಆಗಿರುತ್ತೆ. ಈ ಲೋನ್ ಅಮೌಂಟಿಗೆ ನಾವು ಮಂತ್ಲಿ 14,762ನ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಲೋನ್ ನಮಗೆ ಕೊಡಬೇಕು ಅಂದರೆ ನಮ್ಮ ಒಂದು ಸಿವಿಲ್ ಸ್ಕೋರ್ ಅನ್ನೋದು ಚೆನ್ನಾಗಿರಬೇಕಾಗುತ್ತೆ. ಆ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಗಾಯ್ಸ್. ಈ ಕರ್ನಾಟಕ ಬ್ಯಾಂಕಲ್ಲಿ ನಾವು ಅಪ್ ಟು 7 ಲ್ಯಾಕ್ವರೆಗೂ ಪರ್ಸ್ನಲ್ ಲೋನ್ ಅನ್ನೋದನ್ನ ತೊಗೋಬೋದು. ಸ್ಯಾಲ್ರಿಡ್ ಪರ್ಸನ್ಗೆ ಇದು ಲೋನ್ ಅನ್ನೋದು ಅಪ್ಲೈ ಆಗುತ್ತೆ. ಆ್ಯಂಡ್ ಇನ್ಕಮ್ ಅನ್ನೋದು ಏನಿದೆ, ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ಮಿನಿಮಮ್ ಆಗಿ ಮಂತ್ಲಿ ಸ್ಯಾಲ್ರಿ ಬಂದುಬಿಟ್ಟು 10,000 ಇರಬೇಕಾಗುತ್ತೆ. ಈ ಒಂದು ಲೋನ್ಗೆ ಡಾಕ್ಯುಮೆಂಟ್ ಬೇಕಾಗಿರುತ್ತೆ ಗಾಯ್ಸ್. ಆ ಡಾಕ್ಯುಮೆಂಟ್ ಬಂದುಬಿಟ್ಟು ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್ಗೆ ಕೊಡಬೇಕಾಗುತ್ತೆ. ಎಕ್ಸಾಂಪಲ್ ವೋಟರ್ ID ಆಗಿರ್ಬೋದು, ನಿಮ್ಮ ಒಂದು ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಈ 5ರಲ್ಲಿ ಒಂದನ್ನು ನಾವು ಐಡೆಂಟಿಟಿ ಪ್ರೂಫ್ಗೆ ಕೊಡಬೇಕಾಗುತ್ತೆ. ಆ್ಯಂಡ್ ಅಡ್ರೆಸ್ ಪ್ರೂಫ್ ಕೂಡ ಕೇಳುತ್ತೆ. ಸೊ ಅದಕ್ಕೂ ಕೂಡ ಈ 5ರಲ್ಲಿ ಒಂದು ನಾವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು. ಹಾಗೆ ಸ್ಯಾಲ್ರಿಡ್ ಪರ್ಸನ್ ಯಾರಾದರೂ ಆಗಿದ್ದರೆ ಲಾಸ್ಟ್ 3 ಮಂತ್ಸ್ ಅವ್ರದ್ದು ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತೆ. ಫಾರ್ಮ್ 16 ಇರಬೇಕಾಗುತ್ತೆ ಗಾಯ್ಸ್. ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ ಯಾರಾದರೂ ಆಗಿದ್ದರೆ ಅವ್ರದ್ದು ಒಂದು ITR ಫಾರ್ ಲಾಸ್ಟ್ 2 ಇಯರ್ಸ್ ಅನ್ನೋದು ಒಂದು 2 ಇಯರ್ಸಿಂದ ಒಂದು ITR ನಮಗೆ ಬೇಕಾಗುತ್ತೆ ಇಲ್ಲಿ. ಸೊ ಈ ಪರ್ಸ್ನಲ್ ಲೋನ್ ಅನ್ನೋದು ಒಂದು ಇನ್ಸ್ಟೆಂಟ್ ಲೋನ್ ಆಗಿದೆ. ಸೊ ಯಾರೆಲ್ಲ ಈ ಪರ್ಸ್ನಲ್ ಲೋನ್ಗೆ ಎಲಿಜಿಬಿಲಿಟಿ ಇರ್ತಾರೆ ಅವ್ರಿಗೆ ಲೋನ್ ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ. ಸೊ ಓವರ್ವ್ಯೂ ಆಗಿ ನಾವು ಪರ್ಸ್ನಲ್ ಲೋನ್ ಬಗ್ಗೆ ಹೇಳಬೇಕು ಅಂದರೆ, ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಅವ್ರಿಗೆ ಪರ್ಸ್ನಲ್ ಲೋನ್ ಅನ್ನೋದು ಸಿಗುತ್ತೆ ಬ್ಯಾಂಕ್ ಕಡೆಯಿಂದ. ಆ್ಯಂಡ್ ಇದರಲ್ಲಿ 2 ಥರದ ಒಂದು ಪರ್ಸ್ನಲ್ ಲೋನನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು. ಒಂದು KBL ಎಕ್ಸ್ಪ್ರೆಸ್ ಕ್ಯಾಶ್ ಲೋನ್ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಕರ್ನಾಟಕ ಬ್ಯಾಂಕ್ ಪರ್ಸ್ನಲ್ ಲೋನ್. ಈ ಒಂದು ಕ್ಯಾಟಗರಿ KBL ಎಕ್ಸ್ಪ್ರೆಸ್ ಕ್ಯಾಶ್ ಲೋನ್ ಅನ್ನೋದು ಏನಿದೆ, ಈ ಒಂದು ಕ್ಯಾಶ್ ಲೋನ್ಗೆ ನಮಗೆ ಮ್ಯಾಕ್ಸಿಮಮ್ ಆಗಿ 5 ಲ್ಯಾಕ್ವರೆಗೂ ಲೋನನ್ನು ಕೊಡ್ತಾರೆ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 12% to 17% ಪರ್ ಆ್ಯನಮ್. ಆ್ಯಂಡ್ ಟೆನ್ಯೂರ್ ಬಂದುಬಿಟ್ಟು 60 ಮಂತ್ಸ್ ಅಂದರೆ 5 ಇಯರ್ಸ್ವರೆಗೂ ನಮಗೆ ಟೆನ್ಯೂರ್ ಅನ್ನೋದು ಒಂದು ಸಿಗುತ್ತೆ ಇಲ್ಲಿ. ಸೊ ಹಾಗೆ ಪ್ರೊಸೆಸಿಂಗ್ ಫೀಸ್ ಬಂದುಬಿಟ್ಟು ನಮ್ಮ ಲೋನ್ ಅಮೌಂಟ್ ಏನಾದರೂ ನಮ್ಮದು 1 ಲಕ್ಷ ಇತ್ತು ಅಂದರೆ 2,500 ರೂಪಾಯಿ ಆಗುತ್ತೆ. ಪರ್ಸ್ನಲ್ ಲೋನ್ ಅಪ್ ಟು 10 ಲ್ಯಾಕ್ವರೆಗೂ ನಮಗೆ ಇಲ್ಲಿ ಸಿಗುತ್ತೆ. ಸೊ ನಾವು ಲಾಗಿನ್ ಮಾಡಬೇಕಾದ್ರೆ ನಮ್ಮ ಒಂದು ಫಸ್ಟ್ ನೇಮ್ ಆಗಿರ್ಬೋದು, ಲಾಸ್ಟ್ ನೇಮ್ ಆ್ಯಂಡ್ ಮೊಬೈಲ್ ನಂಬರ್, ನಾವು ಯಾವ ಥರ ಒಂದು ಎಂಪ್ಲಾಯ್ಮೆಂಟ್ ಇದ್ದೀವಿ ಅದನ್ನು ಕೂಡ ನಾವು ಮೆನ್ಷನ್ ಮಾಡಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ನಾನು 2 ಪರ್ಸ್ನಲ್ ಲೋನ್ಗೆ ಎಲಿಜಿಬಲ್ ಆಗಿದ್ದೀನಿ ಅಂತ ತೋರಿಸ್ತಾ ಇದೆ. 50,000 ಅನ್ನೋ ಒಂದು ಲೋನ್ಗೆ EMI ಬಂದುಬಿಟ್ಟು 3,612 ರೂಪಾಯಿ ಆಗುತ್ತೆ. ಅದು 18 ತಿಂಗಳವರೆಗೂ ನಾನು ಕಟ್ಟಬೇಕಾಗತ್ತೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಇದ್ರ ಮೇಲೆ ಅಪ್ಲೈ ಮಾಡ್ಕೋಬೋದು. ಪ್ರೊಸೆಸಿಂಗ್ ಆಗ್ತಾ ಇದೆ ಇಲ್ಲಿ. ಸೊ ನೋಡಿದ್ರಲ್ವಾ, ಇದೇ ರೀತಿಯಾಗಿ ಅಪ್ಲೈ ಮಾಡ್ಕೊಂಡ ನಂತರ ಅದು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಆ್ಯಂಡ್ ನಮ್ಮ ಪರ್ಸನಲ್ ಡೀಟೇಲ್ಸನ್ನು ಕೇಳುತ್ತೆ. ನಾವು ಆ ಡೀಟೇಲ್ಸ್ನೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ನಾವು ಅಪ್ಲೈ ಮಾಡಿಕೊಂಡು ಆ ಅಮೌಂಟ್ ಅನ್ನೋದು ನಮ್ಮ ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನೋಡಿದ್ರಲ್ವಾ, ಕರ್ನಾಟಕ ಬ್ಯಾಂಕ್ ಅನ್ನೋ ಒಂದು ವೆಬ್ಸೈಟಿಂದ ಯಾವ ರೀತಿಯಾಗಿ ನಾವು ಲೋನನ್ನು ಪಡ್ಕೋಬೋದು ಅಂತ. ಸೊ ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಯಾರಿಗೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಗಾಯ್ಸ್. ಬಾಯ್.